ಬಾ ಸನ್ನಿ. ಅಪ್ಪ ನಮ್ಮ ಸನ್ನಿ ಬೇಜಾರಾಗ್ಬಿಟ್ಟಿದ್ದಾಳೆ. ಅವಳು 4 ಮರಿನೂ ಸೇಲ್ ಆಗೋಯ್ತು. ಸೊ ಒಬ್ಬಳೇ ಆಗೋಗ್ಬಿಟ್ಟಿದ್ದಾಳೆ ಇವಾಗ. ದಿನ ನಾನು ಬೆಳಗ್ಗೆ ಎದ್ದ ತಕ್ಷಣ ವಾಕ್ ಹೋಗಿ ಬಂದ ತಕ್ಷಣ 4 ಮರಿಗಳು ನಂಗೆ ಸ್ವಾಗತ ಮಾಡ್ತಿದ್ವು. ಒಬ್ರೊಬ್ಬರೇ ಸೇಲಾಗಿ ಹೋಗ್ಬಿಟ್ರು. ಚಿನ್ನಮ್ಮ ಮಾಡಲ್ವಾ? ಮನೆಗೆ ಹೋಗೋಣ? ಹಾಂ, ಮನೆಗೆ ಹೋಗೋಣ? ಸನ್ನಿ ಗುಡ್ ಮಾರ್ನಿಂಗ್. ಏನೋ ಮಾಡ್ತೀನಿ ನಿನ್ಗೆ ಯಾಕೆ ನೋಡಿ. ನಮ್ಮ ಅತ್ತೆ ಮಾವ ಬಂದಿದ್ದಾರೆ. ಈಗ ತಾನೇ ನಾನು ವಾಕಿಂಗ್ ಜಾಗಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ನಿನ್ನ ಶೂ ಎಲ್ಲಿ? ಅಲ್ಲಿ ಅಲ್ಲಿ ನೀನು ವಾಕ್ ಹೋಗ್ತಾ ಇದೀಯಾ? ಒಂದಿನ ಹೋಗ್ತೀಯ, ಒಂದಿನ ಹೋಗಲ್ಲ. ಒಂದಿನ ಹೋಗ್ತೀಯ, ಒಂದಿನ ಹೋಗಲ್ಲ. ಹೊಟ್ಟೆ ಬಂದಿಲ್ಲ ಬಿಡು, ಉಸಿರು ಬಿಡು, ಬಿಡು, ಒಳಗಡೆ ಹೇಳ್ಕೊಬೇಡ. ಉಸಿರು ಬಿಡು, ಒಳಗಡೆ ಹೇಳ್ಕೊಬೇಡ. ನೋಡಿ ಅವನ ಶೂಗಳನ್ನ ನೋಡಿ. ಎಲ್ಲ ಆಂಟಿ ಅಂಕಲ್ ಬಂದು ಫುಲ್ ಹೋಗ್ದು ಪಳ ಪಳ ಒಳಿಸ್ತವ್ರೆ. ಇದೊಂದು 3 ದಿನ ಎಲ್ಲ ಶೂನ ಹಾಕೊಂಡು ಗಲೀಜು ಮಾಡ್ಬಿಟ್ಟು. ಕಲ್ತಿ ಕುಡಿತಾ ಇದ್ದಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ನೀವು ಆಲ್ರೆಡಿ ತಮ್ಮನೇನಲ್ಲಿ ನೋಡಿದ್ದೀರಾ. ಸೊ ತುಂಬ ಜನ ಕೇಳ್ತಿದ್ರಿ ನಿಮ್ಮ ವಾರ್ಡ್ರೂಬ್ ಕಲೆಕ್ಷನ್ನ ತೋರಿಸಿ, ಆಮೇಲೆ ನಿಮ್ಮ ಶೂಸು, ಸ್ಲಿಪ್ಪರ್ಸ್ ಕಲೆಕ್ಷನ್ಸ್ನ ತೋರಿಸಿ ಅಂತೆಲ್ಲ ಕೇಳ್ತಿದ್ರಿ. ಸೊ ಇವತ್ತಿನ ವ್ಲಾಗ್ ನಿಮಗೋಸ್ಕರ. ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಸರಿ ಬರೀ. ಸೊ ಈಗ ವಾಕು, ಜಾಗು, ಆಮೇಲೆ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಈಗ ಎಲ್ಲರೂ ಹೋಗ್ತಾ ಇದ್ದಾರೆ. ಈಗ ಅದೇ ಆ್ಯಸ್ ಯೂಶ್ವಲ್, ನಿಮಗೂ ಗೊತ್ತಲ್ಲ, ಒಂದು ಲೋಟ ಬಿಸಿನೀರು ಕುಡಿದು ಟಿಫನ್ ಮಾಡಿ ಆಮೇಲೆ ನಾನು ವೀಡಿಯೋ ಮಾಡ್ತೀನಿ. ಎಲ್ಲ ಮಲ್ಕೊಂಡಿದ್ದಾರೆ. ಅಜ್ಜಿ ಆಯ್ತಾ ನಿದ್ದೆ? ನೋಡಿ ಯಾವ ರೇಂಜ್. ಗುಡ್ ಮಾರ್ನಿಂಗ್. ಮಲ್ಕೊಳ್ಳಿ. ನಮ್ಮ ಪವರ್ ಸ್ಟಾರ್ ಅವರು ಬೆಳಿಗ್ಗೆ 5 ಗಂಟೆಗೆ ಹೋಗಿ 7 ಗಂಟೆಗೆ ವಾಪಸ್ ಬಂದವರು. ನಾನು ಇವಾಗ ಹಿಂಗೆ ಆಯ್ತಾ ವಾಕಿಂಗ್ ಜಾಗೆಲ್ಲ ಬಂದು ಎಬ್ಬಿಸಿದ್ರೆ ಎದಳ್ಳಿಲ್ವಲ್ಲ ನೀನು? ಭಾರಿ ಎಬ್ಬಿಸ್ತಿ. ಎಷ್ಟು ಸಲ ಬಂದು ಎಬ್ಬಿಸಿದ್ರು. ಏನ್ಕ ಮಲ್ಕಂತಿದ್ಯಾ? ವಿಡಿಯೋ ಮಾಡಕತ್ತಿ. ಅದೇ ಎದಕ್ಕೆ ಏನು ಬಂದು ಸ್ಲಿಪ್ಪರ್ ಶೂಸ್. ಇವಾಗ ಮಾಡಬೇಕು. ಈಗ ಆಲ್ರೆಡಿ ಅವ್ರು ಟೀ ಮಾಡ್ಕೊಂಡು ಕುಡ್ದವ್ರೆ. ನನಗೊಂಚೂರು ಐತೆ. ಸೊ ನೋಡಿ, ಫ್ರೂಟ್ಸ್ ಎಲ್ಲ ರಘು ತೊಗೊಬಂದು ಇಟ್ಕೊಂಡಿದ್ದಾನೆ. ಬಟ್ ಏನೂ ತಿನ್ನಲ್ಲ, ಸುಮ್ಮನೆ ತಗೊಬಂದು ಇಡೋದು. ಈ ಮ್ಯಾಂಗೋ ಅಷ್ಟೆ. ಬನ್ನಿ ಟಿಫನ್ ಮಾಡ್ತೀನಿ. ಸೊ ಹಾಯ್, ಇವಾಗ ಟಿಫನ್ ಮಾಡ್ತಾಯಿದ್ದೀನಿ. ಹೇಳಿದ್ನಲ್ಲ, ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಸೊ ಪುಳಿಯೋಗರೆ ಏನೇನು ಹಾಕಿದ್ದೀನಿ ಅಂದರೆ, ಆ್ಯಸ್ ಯೂಶ್ವಲ್ ಒಗ್ಗರಣೆ ಮಾಡಿಕೊಂಡು ಹುಣಸೆಹಣ್ಣು ರಸ ಬಿಟ್ಟಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗೋಂಗೆ ಕುದಿಸ್ಬೇಕು. ಸೊ ಕುದಿಸಿದ್ಮೇಲೆ ಪೌಡ್ರ್ ಹಾಕಬೇಕು, ಉಪ್ಪು ಹಾಕಬೇಕು. ಉಪ್ಪು ಹಾಕೋದು ಮರಿಬೇಡಿ. ಆ್ಯಂಡ್ ಅದ್ರ ಜೊತೆಗೆ ರಸಮ್ ಕೂಡ ಮಾಡ್ತಾಯಿದ್ದೀನಿ. ನಾನು ಮಾಡೋದು ಇವತ್ತು ಟೊಮೊಟೊ ರಸಮ್ ಕೂಡ ನಿಮಗೆ ತೋರಿಸ್ತೀನಿ. ಸೊ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ರಸಮ್ ಮಾಡ್ಬೋದು. ಅದು ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಪುಳಿಯೋಗರೆ ಕುದೀತಾ ಇದೆ. ಈಗ ಟೊಮೊಟೊ ರಸಮ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಬೇಕಾದ ಸಾಮಗ್ರಿಗಳು, ಸ್ವಲ್ಪ ಕರಿಬೇವನ್ನ ಹಾಕಿದ್ದೀನಿ. ಆ್ಯಂಡ್ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ಸೊ ಬೆಳ್ಳುಳ್ಳಿ ಹಾಕ್ಕೊಬೇಕು. ಸೊ ಒಂದಿಷ್ಟು ಬೆಳ್ಳುಳ್ಳಿ, ಓಕೆ. ಅದಾದಮೇಲೆ ಒಣಮೆಣ್ಸಿನ್ಕಾಯಿ. ಸೊ ಒಣಮೆಣ್ಸಿನ್ಕಾಯಿ ಒಂದು 12 ಒಣಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಕೌಂಟ್ ಮಾಡ್ಕೋತೀನಿ. ಆ್ಯಂಡ್ ಇದನ್ನು ಕೂಡ ನಮ್ಮ ಅಮ್ಮನೇ ಹೇಳ್ಕೊಟ್ಟಿದ್ದು ನನಗೆ. ಸೊ ಅವ್ರು ನಮ್ಮ ಮನೇಲಿ ಮಾಡ್ತಾಯಿದ್ರು. ಸೊ ಅದನ್ನು ನೋಡಿ ನಾನು ಬರ್ಕೊಬಂದು ಕಲಿತು ಮಾಡ್ತಾ ಇರೋದು. ಸೊ ನಾನು 13 ಒಣಮೆಣ್ಸಿನ್ಕಾಯಿ ಹಾಕಿದೆ.
ನೋಡಿದ್ರಲ್ಲ. ಅದಾದಮೇಲೆ ಮೆಣಸು ಇಷ್ಟ ಹಾಕಬೇಕು. ಆಮೇಲೆ ಜೀರಿಗೆ 2 ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ. ಒಂದು 1/4 ಚಮಚದಷ್ಟು ಅರಿಶಿನ. ಸೊ ನಾನು ಜಾಸ್ತಿ ಮಾಡ್ತಿರೋದ್ರಿಂದ ಅರ್ಧ ಚಮಚದಷ್ಟೇ ಹಾಕೋಣ. ಈಗ ನಾನೊಂದು 8ರಿಂದ 9 ಟೊಮೊಟೊ ಹಣ್ಣುಗಳನ್ನ ಕಟ್ ಮಾಡಿ ಹಾಕ್ತಿದ್ದೀನಿ, ಚಿಕ್ಕ ಸೈಜ್ದು. ಸೊ ಇಲ್ಲಿ ಆಲ್ರೆಡಿ ನಾನು ಹುಣಸೆಹಣ್ಣು ರಸ ಮಾಡ್ಕೊಂಡಿದ್ನಲ್ಲ, ಅದರಲ್ಲೇ 1 ಹಿಡಿ ಹುಣಸೆಹಣ್ಣು ಇದಕ್ಕೆ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಫುಲ್ ಕಂಪ್ಲೀಟಾಗಿ ಹುಣಸೆಹಣ್ಣು ರಸ ತೊಗೊಂಡಿಲ್ಲ. ಸೊ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಇನ್ನೂ ಹಿಂಡ್ಬೋದು ಇದನ್ನು, ಬಟ್ ನಾನು ಹಿಂಡಿಲ್ಲ. ಸೊ ಅದನ್ನು ಇದರೊಳಗಡೆ ಹಾಕ್ತಾಯಿದ್ದೀನಿ. ಈಗ ರಸಮ್ಗೆ ರುಬ್ಕೊಂಡಿದ್ದೀನಿ, ನೋಡ್ತಿದ್ದೀರಲ್ಲ. ಈಗ ಆಲ್ರೆಡಿ ಕಟ್ಲೆಗೆ ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಈಗ ಸಾಸಿವೆ ಹಾಕಬೇಕು. ಸೊ ನಾನು ಒಬ್ಬಳೇ ಮಾಡ್ತಿರೋದ್ರಿಂದ ನಿಮಗೆ ವಿಡಿಯೋ ಚಿಟಪಟ ಅಂತ ಕೂತ್ಕೊಳ್ಳುತ್ತೆ. ಅದಾದಮೇಲೆ ಜೀರಿಗೆ, ಓಕೆ. ಅದಾದಮೇಲೆ ನಾನಿಲ್ಲಿ ಜಜ್ಕೊಂಡಿರೋ ಬೆಳ್ಳುಳ್ಳಿ ಇದೆ, ಸೊ ಅದನ್ನು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಈಗ ಒಣಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. 2 ಅಲ್ಲ, ಜಾಸ್ತಿ ಹಾಕ್ಬೇಕು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಈ ರಸನ, ಟ್ರೈ ಮಾಡಿ. ಏನಮ್ಮ ಏನು ಯಾಕೆ ಹೋದೆ ನನಗೆ ನೀನು? ಯಾಕೆ ಬಾಳು ಇನ್ನೊಂದ್ಸಲ ಹೊಡಿತೀಯಾ? ಕ್ಯಾಚ್. ನೋಡ್ತಾ ಇದ್ದೀರಲ್ಲ, ಒಗ್ಗರಣೆ ಹಾಕ್ತೀನಿ. ಈಗ ನಾವಿಲ್ಲಿ ಏನು ರುಬ್ಕೊಂಡಿದ್ದೀವಲ್ಲ, ರುಬ್ಕೊಂಡಿರೋದನ್ನ ಅದಕ್ಕೆ ಹಾಕ್ಬೇಕು. ಈಗ ಅಲ್ಲಿಗಂಟ ಸ್ವಲ್ಪ ಒಗ್ಗರಣೆ ಇದ್ದಾಗಿ. ಸೊ ಇದು ನೋಡ್ತಾ ಇದ್ದೀರಲ್ಲ, ಹುಣಸೆಹಣ್ಣು ರಸ ಸ್ವಲ್ಪ ಗಟ್ಟಿ ಆಗಬೇಕು. ಈಗ ಆಲ್ಮೋಸ್ಟ್ ಗಟ್ಟಿ ಆಗಿದೆ. ಅದಾದಮೇಲೆ ಲಾಸ್ಟಿಗೆ ಪೌಡ್ರ್ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡಿಬಿಡ್ಬೇಕು ಅಷ್ಟೇ. ಸೊ ಈಗ ಇದು ಉಪ್ಪು ಹಾಕು. ಸೊ ಅದನ್ನು ಹಾಕಿದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಅದು ರಸ ಈ ಥರ ಕಾಣಿಸಿದೆ. ಫುಲ್ಲು ತೆಳ್ಳಗೆ ಮಾಡ್ಕೋಬೇಕು. ಸೊ ಇದಕ್ಕೆ ಇವಾಗ ಆಲ್ರೆಡಿ ಗಟ್ಟಿಯಾಗಿದೆ. ಈಗ ನಾನು MTR ಪುಳಿಯೋಗರೆ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿಬಿಟ್ಟು ಅದನ್ನು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು. ಇದು ಅನ್ನ ರೆಡಿ ಆಗ್ತಾ ಇದೆ, ಇಲ್ಲಿ ರಸಮ್ ರೆಡಿಯಾಗಿದೆ, ಇಲ್ಲಿ ಪುಳಿಯೋಗರೆ ಆಗಿದೆ. ಹಾಯ್, ಇವತ್ತಿನ ಟಿಫನ್ ನಿಮ್ಗೆ ಹೇಳ್ದಂಗೆ ಪುಳಿಯೋಗರೆ ಗೊಜ್ಜು ರೆಡಿ ಇದೆ. ಆಮೇಲೆ ರಸಮ್ ರೆಡಿ ಆಗಿದೆ. ಆಮೇಲೆ ಅನ್ನಕ್ಕೆ ಇಟ್ಟಿದ್ದೀನಿ. ಸೊ ಮಧ್ಯಾಹ್ನ ಮಾಡೋದು ಚಿಂತೆ ಇರಲ್ಲ, ಯಾಕಂದರೆ ಸ್ವಲ್ಪ ವೀಡಿಯೋಸ್ ಮಾಡೋದಿದೆ. ಸೊ ಮಾಡಬೇಕಾದ್ರೆ ಮತ್ತೆ ಅಡುಗೆ ಮಾಡಬೇಕಾಗುತ್ತೆ. ಇಷ್ಟವಂದರೆ ನಮ್ಮ ಅತ್ತೆಯವ್ರು ಮಾಡ್ತಾರೆ. ಬಟ್ ಹೊಸಪೇಟೆಗೆ ಹೋದಾಗೆಲ್ಲ ಪಾಪ ಎಲ್ಲ ಅಡುಗೆನೂ ಅವರೇ ಮಾಡ್ತಾರೆ. ನಾವೊಂದು ಕಡ್ಡಿ ಕೂಡ ಈ ಕಡೆ ಎತ್ತಿಡಲ್ಲ. ಅದಕ್ಕೆ ಇಲ್ಲಿ ಬಂದಾಗ ಅವ್ರು ರೆಸ್ಟ್ ತೊಗೊಳ್ಳಿ ಅಂತ ಫುಲ್ ನಾನೇ ಮಾಡ್ತಾಯಿದ್ದೀನಿ. ಸೊ ಈಗೆಲ್ಲ ರೆಡಿಯಾಗಿದೆ. ಟಿಫನ್ ಮಾಡಿ ಎಲ್ಲ ರೆಡಿಯಾಗಿ ಟಿಫನ್ ಮಾಡಿ ಅದಾದಮೇಲೆ ನನ್ನ ರಿಯಲ್ ವಿಡಿಯೋ ಇವತ್ತು ಏನು ವ್ಲಾಗ್ದು ಹಾಕಿದ್ದೀನಲ್ಲ ಅದನ್ನು ನಿಮ್ಗೆ ತೋರಿಸ್ತೀನಿ. ಸೊ ಹಾಯ್, ಆ್ಯಕ್ಚುಲ್ ವ್ಲಾಗ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಇಷ್ಟವರೆಗೂ ಮನೇಲಿ ಡೈಲಿ ಏನು ಮಾಡ್ತೀನಿ ರೂಟೀನ್ ಅದನ್ನು ತೋರಿಸ್ತಾ ಇದೆ. ಸೊ ಈಗ ಟಿಫನ್ನು ಅಡುಗೆ ಎಲ್ಲ ಮಾಡಾಯಿತು, ಅದಕ್ಕೆ ಬಂದಿದ್ದೀನಿ. ಸೊ ನೋಡಿ, ನನ್ನ ಚಪ್ಪಲಿ ಗೂಡು ಇದು ಆ್ಯಕ್ಚುಲಿ ಸನ್ನಿಗೆ ತಂದಿರೋ ಅಂಥದ್ದೊಂದು ಡಾಗ್ ಹೌಸು, ಬಟ್ ಅವಳು ಅದರಲ್ಲಿ ಇರ್ತಾನೆ ಇರಲಿಲ್ಲ. ಸೊ ನಾನು ಚಪ್ಪಲಿ ಗೂಡಾಗಿ ಇಟ್ಕೊಂಡಿದ್ದೀನಿ. ಇನ್ನು ಎಲ್ಲಿಡೋಣ, ನನ್ನ ರಘುದ್ ಸ್ಲಿಪ್ಪರ್ಗಳನ್ನೂ ನಿಮಗೆ ತೋರಿಸ್ತೀನಿ. ಅವ್ನ ಸ್ಲಿಪ್ಪರ್ ಜೊತೆಗೆ ನಮ್ದು ಎಲ್ಲಿಡಬೇಕು ನಂಗೆ ನಮಗೆ ಗೊತ್ತಿರಲ್ಲ, ಅದಕ್ಕೆ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದು ನನ್ನ ಶೂ. ಆ್ಯಕ್ಚುಲಿ ಈ ಶೂ ಎಲ್ಲಿ ತೊಗೊಂಡ್ರಿ ಅಂತ ನೀವು ನನಗೆ ಕೇಳಿದ್ರೆ ಇದು ಕೊಲಾಬ್ರೇಷನ್ ಬಂದಿದ್ದು.
ಇವ್ರೇನು ಏನೂ ದುಡ್ಡು ಕೊಟ್ಟು ತೊಗೊಳಲ್ಲ ಅಂತ ಅಂದ್ಕೊಂಬೇಡಿ, ದುಡ್ಡು ಕೊಟ್ಟು ತೊಗೊಂಡಿರೋ ಎಷ್ಟೊಂದು ಇದ್ದಾವೆ. ಇದು ಕೊಲಾಬ್ರೇಷನ್ ನೋಡ್ತಾ ಇದ್ದಿಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ ಹಾಕ್ಕೊಂಡ್ರೆ, ನೈಸ್ ಒನ್, ನಂಗೆ ಇಷ್ಟ. ಇದು ಆ್ಯಕ್ಚುಲಿ ನೈಕಿ ಅಂತ ಬರೆದಿದೆ, ಇದು ಫಸ್ಟ್ ಕಾಪಿ, ಒರಿಜಿನಲ್ ಅಲ್ಲ. ಓಕೆ, ಇದೊಂದು ಶೂ. ಆ್ಯಂಡ್ ಇದು ನಾರ್ಮಲ್, ಇದು ಒರಿಜಿನಲ್ ಕ್ರಾಕ್ಸ್ ಏನಲ್ಲ. ಇದು ಪಿಂಕಿಗೆ ಆ್ಯಕ್ಚುಲಿ ಗಿಫ್ಟ್ ಕೊಟ್ಟಿದ್ದಿದ್ದು. ಅವಾಗ ಕ್ರಾಕ್ಸು ಟ್ರೆಂಡಿಂಗಲ್ಲಿತ್ತು, ಅವಾಗ ಎಲ್ಲ ನಾರ್ಮಲಾಗಿ ಆಚೆ ಅಂಗಡಿಲಿ ಸಿಕ್ಕಿದ್ದು ಕ್ರಾಕ್ಸು. ಇದು ಜಸ್ಟ್ 450 ರುಪೀಸ, ಇಲ್ಲ 400 ರುಪೀಸ್ ಅನ್ಸುತ್ತೆ. ಓಕೆ, ಆಮೇಲೆ ಇದು ಜ್ಯೂಟ್, ಅಂದರೆ ಜ್ಯೂಟಿಗೆ ಸಂಬಂಧಪಟ್ಟಿರೋ ಥರ ಶೂಸ್ ಇದು ಅಷ್ಟು ಹಾಕೊಂಡ್ರೆ ಸಖತ್ತಾಗಿ ಕಾಣುತ್ತೆ. ಇದನ್ನು ದುಡ್ಡು ಕೊಟ್ಟೆ ತೊಗೊಂಡಿದ್ದು. ಇದು ಎಷ್ಟು 300 ರುಪೀಸ್ ಏನೋ ಆಯಿತು. ಯಾವುದೋ ಎಕ್ಸಿಬಿಷನ್ಗೆ ಹೋದಾಗ ತೊಗೊಂಡಿದ್ದು. ನೋಡ್ತಾ ಇದ್ದೀರ ನೋಡಿ, ಹಾಕೊಂಡ್ರೆ ಸಖತ್ತಾಗಿ ಕಾಣುತ್ತೆ. ಈ ಕುರ್ತಾಸ್ಗೆ, ಸ್ಯಾರೀಸ್ಗೆಲ್ಲ ಹಾಕಿ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಕುರ್ತಾಸಿಗೆ ಜಾಸ್ತಿ ಯೂಸ್ ಮಾಡ್ತೀನಿ ನಾನು ಈ ಸ್ಲಿಪ್ಪರ್ನ. ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಇದು ಕೂಡ ಒನ್ ಆಫ್ ಮೈ ಫೇವ್ರೇಟ್. ಆ್ಯಂಡ್ ಇದು ಮೀಶೋ ಅಲ್ಲ, ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ಪೇಜಲ್ಲಿ ತೊಗೊಂಡಿದ್ದು. ಸೊ 1000ಗೆ 3 ಪೇರ್ಸ್ ತೊಗೊಂಡಿದ್ದು. ಇದನ್ನು ನೋಡಿರಿ, ಇದನ್ನು ಅಷ್ಟೇ ಕುರ್ತಾಗೆ ಸ್ಯಾರಿಗೆ ಚೆನ್ನಾಗಿರುತ್ತೆ. ನಾನು ಇದನ್ನು ಜಾಸ್ತಿ ಕುರ್ತಾ ಆ್ಯಂಡ್ ಜೀನ್ಸ್ ಹಾಕೊಂಡಾಗ ಕೆಲವು ಟೈಮ್ ಯೂಸ್ ಮಾಡ್ತೀನಿ. ನೋಡಿ, ಕಾಲಕ್ಕೆ ಸಖತ್ತಾಗಿ ಕಾಣುತ್ತೆ. ಸೊ ಇದು ಒಂದು. ಅದಾದಮೇಲೆ ಇದು ಮೀಶೋ ಅವ್ರದ್ದು ನಮಗೆ ಕೊಲಾಬ್ರೇಷನ್ ಕೊಟ್ಟಿದ್ರು ಮೀಶೋಯಿಂದ. ಬಟ್ ಅದು ಮಾಡಲಿಲ್ಲ. ಬಟ್ ಎಷ್ಟೊಂದು ಸ್ಲಿಪ್ಪರ್ಸ್ ಎಲ್ಲ ಫ್ರೀಯಾಗಿ ಬಂತು, ಅದರಲ್ಲಿ ಇದು ಒಂದು. ಇದು ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ, ಇದು ತುಂಬ ಹಳೇ ಟ್ರೆಂಡು. ಬಟ್ ಹಾಕೊಂಡ್ರೆ ಸಖತ್ತಾಗಿ ಕಾಣುತ್ತೆ. ಸೊ ನೋಡ್ತಾ ಇರಲಿಲ್ಲ, ಇದನ್ನು ನಾವು ದುಡ್ಡು ಕೊಟ್ಟೆ ತೊಗೊಂಡಿದ್ದು, ಬಟ್ ಅವ್ರು ನಮಗೆ ರೀಫಂಡ್ ಮಾಡಿದ್ರು ಅಮೌಂಟ್ನ. ಆ್ಯಂಡ್ ಇದೊಂದು ಶೂ, ಇದು ತುಂಬ ಹಳೇ ಶೂ. ಸೊ ಕಲರ್ ರೆಡ್ ಕಲರ್ ಒಂದು ಶೂ ಇರಲಿ ಅಂತ ತೊಗೊಂಡಿದ್ದೆ. ಆ್ಯಂಡ್ ಅದಾದಮೇಲೆ ಎಲ್ಲ ಗಜ್ಜಿ ಆಗುತ್ತೆ. ಇದು ಕೂಡ ಮೀಶೋ ತೊಗೊಂಡಿದೆ ಶೂ. ಇದು ಅಷ್ಟು ಹಾಕ್ಕೊಂಡ್ರೆ ತುಂಬ ಕಂಫರ್ಟೇಬಲ್ ಆಗಿದೆ. ನೋಡಿ, ಒಂಥರ ಹೀಗಿದೆ ನೋಡಿ, ಥರ ಸಾಕ್ಸ್ ಕಮ್ ಶೂ ಥರ ಅನಿಸುತ್ತೆ. ಹಾಕ್ಕೊಂಡ್ರೆ ಸಾಕ್ಸ್ ಹಾಕ್ಕೊಂಡಿದ್ದಾರೇನೋ ಅನಿಸುತ್ತೆ, ಬಟ್ ಸಾಕ್ಸ್ ಹಾಕಿರಲ್ಲ. ಇದೊಂದು ಶೂ, ಇದನ್ನು ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇದೊಂದು ಸ್ಲಿಪ್ಪರ್. ಸೊ ಇದು ಸ್ಟ್ರೀಟ್ ಸ್ಟೈಲ್ ಸ್ಟೋರ್ SSS ಅದರಲ್ಲಿ ತೊಗೊಂಡಿದ್ದು. ಸೊ ಇದು 3 ಪೇರ್ಗೆ, ಇದನ್ನು ಅಷ್ಟೇ 3 ಪೇರ್ 1000 ಕೊಟ್ಟು ತೊಗೊಂಡಿದ್ದು. ಆಮೇಲೆ ಎಷ್ಟೊಂದು ಚಪ್ಪಲಿ ಇದೆ, ಬಟ್ ಯಾವಾಗಲೂ ಹಾಕೋತೀವಿ ನಾವು. ಇದರೊಳಗಡೆ ಎಲ್ಲ ಒಳಗಿರುತ್ತಲ್ಲ ಅಂತೇಳಿ ತೆಗಿಯೋಕ್ಕೆ ಬೇಜಾರಾಗಿ ಹಾಕ್ಕೊಳ್ಳಲ್ಲ. ಸೊ ಇದೊಂದು ಶೂ, ಇದು ಕೂಡ ಮೀಶೋಲ್ಲೇ, ಅದೇ ಕೊಲಾಬ್ರೇಷನ್ ಅಂತ ಹೇಳಿದ್ನಲ್ಲ, ಅದರಲ್ಲೇ ತೊಗೊಂಡಿದ್ದು. ಈ ಶೂ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ನೋಡಿ, ಈ ಶೂ ಇನ್ನೂ ಓಪನ್ ಕೂಡ ಮಾಡಿಲ್ಲ. ಇದು ಮೀಶೋಲ್ಲೇ ತೊಗೊಂಡಿದ್ದು. ನಮ್ಮದು ನಾವು 2-3 ಅವೆ, ಅವಳು ತೋರಿಸ್ತೀನಿ. ಆ್ಯಂಡ್ ಇದನ್ನ ನಾನು ರೀಸೆಂಟಾಗಿ ತೊಗೊಂಡಿದ್ದು. ಸೊ ಮಾನ್ರಾವ್ ಎಸೆನ್ಷಿಯಲ್, ಇದು ಅಷ್ಟೇ ಸಖತ್ ಬ್ಯೂಟಿಫುಲ್ ಆಗಿದೆ. ನಿಮಗೆ ಯಾಕೆ ತೋರಿಸ್ಬಿಡ್ತೀನಿ, ಹಾಕ್ಕೊಂಡ್ರೆ ಸಖತ್ತಾಗಿದೆ. ಪಾಯಿಂಟೆಡ್ ಏಲ್ಡು ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ, ಇಟ್ಸ್ ಮೈ ಫೇವ್ರೇಟ್ ಇವಾಗ ಅಟ್ ಪ್ರೆಸೆಂಟ್. ಇದೊಂದು ಸ್ಲಿಪ್ಪರು. ಆ್ಯಂಡ್ ಇದು ಕೂಡ ನಾನು ದುಡ್ಡು ಕೊಟ್ಟೆ ತೊಗೊಂಡಿದ್ದು. ಬಟ್ ಇದು ಎಷ್ಟು ಪ್ರಾಬಬ್ಲಿ ಒಂದು 450 ಅನಿಸುತ್ತೆ. ಇದು ಕೂಡ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದೊಂಥರ ಏನಿದು ಬೆಲ್ಲಿ ಶೂಸ್. ಸೊ ಈ ಶೂನ ನಾನು ಇದರಲ್ಲಿ ತೊಗೊಂಡಿದ್ದು, ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು. ಇದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಾಲಿಗೆ. ಆ್ಯಕ್ಚುಲಿ ವಾಶ್ ಮಾಡಬೇಕು ಒಂಚೂರು, ಯೂಸ್ ಮಾಡಿ ಹಂಗೆ ಇಟ್ಬಿಟ್ಟಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ ಕಾಲಿಗೆ ಹಾಕೊಂಡ್ರೆ. ಇದು ಜಸ್ಟ್ ಆ್ಯಕ್ಚುಲಿ ಅರ್ಧೋಗ್ಬಿಟ್ಟಿದೆ ನೋಡಿ. ಇದು 499. ಅಷ್ಟೊಂದು ಇರಲಿಲ್ಲ ನಾವು ತೊಗೊಂಡಾಗ. 399.
399 ಇರ್ಬೋದು. ಆಮೇಲೆ ಇದೊಂದು ಶೂ, ಇದು ಕೂಡ ಹಾಕೊಂಡ್ರೆ ಸಖತ್ತಾಗಿ ಕಾಣುತ್ತೆ. ಇದನ್ನು ನಾನು ಜೀನ್ಸ್ಗೆ ಒಂದು ಸ್ಯಾರಿಗೆ ಯೂಸ್ ಮಾಡಲ್ಲ, ಜೀನ್ಸ್ಗೆ ಕುರ್ತಾಸು ಯೂಸ್ ಮಾಡ್ತೀನಿ. ಆ್ಯಂಡ್ ಇದು ಕೂಡ ಪಾಯಿಂಟೆಡ್ ಹೀಲ್ಸು. ಇದು ನಾನು ತುಂಬ ಹಳೆಯ ಹೀಲ್ಸು. ಇದು ದುಡ್ಡು ಕೊಟ್ಟೆ ತೊಗೊಂಡಿದ್ದು. ಇದು ಕೂಡ ನನ್ನ ಫೇವ್ರೇಟ್, ತುಂಬ ಚೆನ್ನಾಗಿ ಕಾಣುತ್ತೆ ಕಾಲಿಗೆ. ಶೋಯು ನೋಡಿ. ಆ್ಯಂಡ್ ಇದು ಈ ಚಪ್ಪಲಿ ಹಾಕೊಂಡಾಗ ಎಷ್ಟೊಂದು ಸಲ ಹಿಂಗಾಗಿದೆ ನನಗೆ, ತುಂಬ ಸಲ ಎಡವಿದ್ದೀನಿ. ಬಟ್ ಸಖತ್ತಾಗಿ ಕಾಣುತ್ತೆ. ಅಂದರೆ ಸ್ಟಾರ್ಟಿಂಗ್ ಹಾಕೊಂಡು ಒಂದು ಸ್ವಲ್ಪ ತುಂಬ ಸಲ ಬಿದ್ದಿದ್ದೀನಿ ಅದನ್ನು ಹಾಕ್ಕೊಂಡು ಅಷ್ಟೇ. ಅಂದರೆ ನನಗೆ ಹಾಕ್ಕೊಂಡು ನಡೆಯೋಕ್ಕೆ ಬರಲ್ಲ ಅಂತ ಕೇಳಬೇಡಿ, ಸಕ್ಕತ್ತಾಗಿ ನಡೀತೀನಿ. ಬಟ್ ಆ ಸ್ಲಿಪ್ಪರ್ ಹಾಕೊಂಡು ಒಂಚೂರು ಹಿಂಗೆ ಬಿದ್ದಿದ್ದೀನಿ. ಆ್ಯಂಡ್ ಇದು ಕೂಡ ಮೀಶೋಯಿಂದನೇ ಬಂದಿದ್ದು. ಇದೊಂದು ಸ್ಲಿಪ್ಪರ್. ಆಮೇಲೆ ಇದು ದುಡ್ಡು ಕೊಟ್ಟೆ ತೊಗೊಂಡಿದ್ದು. ಇದು ಹೊಸಪೇಟೆಲಿ ತೊಗೊಂಡಿದ್ದು ನಾನು ಇದನ್ನು. ನನ್ನ ತಂಗಿ ಕೊಡಿಸಿದ್ದೆ ಆ್ಯಕ್ಚುಲಿ. ಅವ್ರ ದುಡ್ಡು ವಾಪಸ್ ಕೊಡಲಿಲ್ಲ, ನಾನು ಕೊಡ್ತೀನಿ ಅಂದ್ಬಿಟ್ಟು ಕೊಡಿಸ್ಕೊಂಡೆ. ಇದೊಂದು ಹೀಲ್ಸು. ಇದು ಎಷ್ಟಿನ 350 ಕೊಟ್ಟಿದ್ದೆ ಅನಿಸುತ್ತೆ. 350 ರೂಪೀಸ್ ಕೊಟ್ಟಿದ್ದೆ. ಆ್ಯಂಡ್ ನಿಮ್ಗೆ ಹೇಳಿದ್ನಲ್ಲ ಸ್ಟ್ರೀಟ್ ಸ್ಟೈಲ್ ಸ್ಟೋರು, ಅದರದ್ದೇ ಇದು. ಇದೊಂದು ತೊಗೊಂಡು, ಯಾಕಂದರೆ ನನ್ನ ಹತ್ರ ಈ ಹುಲಿ ಕಲೆಕ್ಷನ್ ಡ್ರೆಸ್ಗಳು ತುಂಬಾ ಇದೆ. ಸೊ ಅದಕ್ಕೆ ಮ್ಯಾಚ್ ಆಗಲಿ ಅಂತ ತೊಗೊಂಡಿದ್ದೆ. ಸೊ ಇದು ಆ್ಯಂಡ್ ಇದೆರಡು ಕೂಡ ಸ್ಟ್ರೀಟ್ ಸ್ಟೈಲ್ ಸ್ಟೋರ್ದೆ. ಆಮೇಲೆ ಈ ಜುಡಿಯೋಲಿ ನನಗೆ ಈ ಕಲರ್ ಆ್ಯಕ್ಚುಲಿ ಇಷ್ಟ. ಇದನ್ನು ತೊಗೊಂಡಿದ್ದೀನಿ. ಇದುವರೆಗೂ ಒಂದ್ಸಲೂ ಹಾಕಿಲ್ಲ. ಯಾವ ಡ್ರೆಸ್ಸಿಗೆ ಮ್ಯಾಚ್ ಮಾಡಬೇಕು ಅಂತಲೇ ಗೊತ್ತಿಲ್ಲ. ಆ್ಯಂಡ್ ನಿಮ್ಗೇನಾದರೂ ಗೊತ್ತಿದ್ರೆ, ಈ ನನಗೆ ಫ್ಯಾಷನಬಲಾಗಿ ಡ್ರೆಸ್ ಹಾಕ್ತೀನಿ, ಕೆಲವೊಂದು ಹೆಂಗೆ ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಈ ಶೂ ತುಂಬ ಇಷ್ಟ ಆಗೋಯಿತು, ತೊಗೊಂಬಿಟ್ಟೆ. ಬಟ್ ಏನು ಹಾಕೊಬೇಕು ಡ್ರೆಸ್ಗೆ, ಈ ಶೂಗೆ ಅಂತ ಗೊತ್ತಾಗ್ತಾಯಿಲ್ಲ. ನಾನು ಅಂದ್ಕೊಂಡಿದ್ದೆ ಇದನ್ನು ಲೈಟ್ ಬ್ಲೂ ಜೀನ್ಸ್ಗೆ ಬ್ಲ್ಯಾಕ್ ಲೂಸ್ ಟಿ ಶರ್ಟ್ ಹಾಕ್ಕೊಂಡು ಐ ವೆಸ್ಟ್ ಹಾಕೊಂಡು ಇದನ್ನು ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಮೈಂಡಲ್ಲಿ. ಇದುವರೆಗೂ ಒಂದ್ಸಲ ಹಾಕೊಂಡಿಲ್ಲ. ಸೊ ಇದೊಂದು ಶೂ ತೊಗೊಂಡಿದ್ದೀನಿ. ಕಟ್ ಮಾಡೋದು ವಿಡಿಯೋ ಮಾಡಿ. ಸೊ ಇದೊಂದು ಶೂ. ಈ ಶೂ ನಿಜವಾಗ್ಲೂ ನಾನು ರೆಕಮೆಂಡ್ ಮಾಡ್ತೀನಿ, ಯಾಕಂದರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದನ್ನು ಮೀಶೋ ತೊಗೊಂಡಿದ್ದು. ನೀವು ಬೈ ಮಾಡೋಂಗಿದ್ರೆ ಮಾಡಿರಿ. ಇದನ್ನ ವಾಕಿಂಗಿಗೂ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಆಮೇಲೆ ಇದೊಂದು ಐಲ್ ಸ್ಲಿಪ್ಪರು ನೋಡಿದ್ರಾ ಹೆಂಗಿದೆ, ಏನು ಇದ್ದಂಗಿದೆ. ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಇನ್ನೂ ಯೂಸೇ ಮಾಡಿಲ್ಲ, ತೊಗೊಂಡು ಸುಮ್ಮನೆ ಎತ್ತಿರ್ತೀನಿ. ಆಮೇಲೆ ಆ್ಯಂಡ್ ಇದು ಕೂಡ ಹೊಸ ಶೂ ನೋಡಿ, ಹೆಂಗಿದೆಯೋ ಹಂಗೆ ಇದೆ ಶೂ. ಇದೊಂದು ಶೂ ಇದೆ. ಆಮೇಲೆ ನಾನು ವೀಡಿಯೋಸಲ್ಲಿ ನೀವು ನೋಡಿರ್ಬೋದು, ಬೂಟ್ಸು ಒಂದು ಇಟ್ಕೊಂಡಿದ್ದೀನಿ. ಓಕೆ, ಚೆನ್ನಾಗಿರ್ತಾಯಿರಲಿಲ್ಲ. ಇದೊಂದೇ ಇರೋದು ನನ್ನ ಹತ್ರ ಬೂಟ್ಸು, ಜಾಸ್ತಿ ಏನು ಹಾಕಲ್ಲ ನಾನು ಬೂಟ್ಸು. ಸೊ ಇದೊಂದೇ ಒಂದು ಇಟ್ಕೊಂಡಿದ್ದೀನಿ ಈ ಬೂಟ್ಸು. ಆಮೇಲೆ ಇದು ಮೀಶೋಲ್ಲೇ ತೊಗೊಂಡಿದ್ದು, ಇದನ್ನು ಯೂಸ್ ಮಾಡಿಲ್ಲ. ಆ್ಯಂಡ್ ಇದನ್ನು ಈ ಫಾರ್ಮಲ್ ಡ್ರೆಸ್ ಹಾಕೊಂಡ್ರೆ ಸಖತ್ತಾಗಿ ಕಾಣುತ್ತೆ. ಯೂಸ್ ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ. ಆಮೇಲೆ ಇದು ಕೂಡ ಅದೇ ನಾನು ಹೇಳಿದ್ನಲ್ಲ, ಇವು 3 ತೊಗೊಂಡಿದ್ದಕ್ಕೆ 1000 ಆಯಿತು ಸ್ಟ್ರೀಟ್ ಸ್ಟೈಲ್ ಸ್ಟೋರಲ್ಲಿ. ಸೊ ಇದಂದರೆ ಇಲ್ಲಿವರೆಗೂ ಶಾರ್ಟ್ ಡ್ರೆಸ್ ಹಾಕೊಂಡಾಗ ಇಲ್ಲಿವರೆಗೂ ಕಟ್ಕೊಳ್ಳೋ ಥರ ಹಾಕೋತಾರಲ್ಲ, ಸೊ ಆ ಥರ ಸ್ಲಿಪ್ಪರ್ ಇದು. ಇದನ್ನು ಯೂಸ್ ಮಾಡಿಲ್ಲ, ಯಾಕಂದರೆ ನಾನು ಶಾರ್ಟ್ ಡ್ರೆಸ್ ಹಾಕೊಂಡು ಎಲ್ಲೂ ಹೋಗಿಲ್ಲ. ನಾನು ಟ್ರಿಪ್ ಹೋದಾಗ ಯೂಸ್ ಮಾಡ್ತೀನಿ. ಓಕೆ. ಆ್ಯಂಡ್ ನೋಡಿ, ಇದು ಕೂಡ ಮೀಶೋದ ಸ್ಲಿಪ್ಪರು. ಇದನ್ನು ಇನ್ನೂ ಯೂಸ್ ಮಾಡಿಲ್ಲ, ಹಂಗೆ ಇದೆ. ಯಾವಾಗ ಯೂಸ್ ಮಾಡೋದು ಇವೆಲ್ಲ ಹಿಂದಕ್ಕೆ ಹೋಗಿರೋದ್ರಿಂದ ಏನೂ ಗೊತ್ತಿಲ್ಲ ಅದಕ್ಕೆ. ಆ್ಯಂಡ್ ಇದೊಂದು ಸ್ಲಿಪ್ಪರು ಪಾಯಿಂಟೆಡ್ ಹೀಲ್. ಇದು ಕೂಡ ಹಾಕೊಂಡ್ರೆ ತುಂಬ ಚೆನ್ನಾಗಿದೆ. ತಗೊಬಂದು ಇಟ್ಟಿದ್ದೀನಿ, ಯೂಸ್ ಮಾಡಿಲ್ದಿರೋ ಚಪ್ಪಲಿಗಳು ಎಷ್ಟಿದೆ ನೋಡಿ. ಆ್ಯಂಡ್ ಇದಂತೂ ಜಮಾನ ಚಪ್ಪಲಿ, ಜಮಾನ ಅಂದರೆ ಜಮಾನ. ಆಲ್ಮೋಸ್ಟ್ ನಾನು ಫಸ್ಟ್ PU ಇದ್ದಾಗ ತೊಗೊಂಡಿದ್ದು ಅನ್ಸುತ್ತೆ. ಕಲ್ಲಿದ್ದಂಗಿದೆ, ತಗ್ಗ್ಯದೆಲ್ಲ ಅನ್ನೋ ಥರ ಇದು ಚಪ್ಪಲಿ. ನಾನು ಏನೇ ಆದರೂ ಕಿತ್ತೋಗಲ್ಲ ಅನ್ನೋ ಥರ ಈ ಚಪ್ಪಲಿ ನೋಡಿ. ಅಂದರೆ ಆ್ಯಕ್ಚುಲಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಅದಕ್ಕೆ ಹಂಗೆ ಎತ್ತಿಟ್ಟಿದ್ದೀನಿ. ಹಾಕೊತೀವಿ, ಯಾವಾಗಾದರೂ ಹಾಕೊತೀವಿ ಅಷ್ಟೇ. ಆಮೇಲೆ ಇದೊಂದು ಜೊತೆ ಶೂಸ್ ಇದೆ. ಇದೆಲ್ಲ ಬೆಂಡಾಗಿದೆ ಚಪ್ಪಲಿ.
ಇದು ಆ್ಯಕ್ಚುಲಿ ನಂದಲ್ಲ ರಾಧಂದು. ಅದ ಏನು ರಾಧ ಈ ಸ್ಲಿಪ್ಪರ್ ಎಲ್ಲ ಇಲ್ಲಿ ಬಿಟ್ಟೋಗ್ಬಿಟ್ಟಿದ್ಯಾ? ನಂಗೆ ನೆನಪೇ ಇಲ್ಲ. ಇವೆರಡು ಜೊತೆ ಸ್ಲಿಪ್ಪರು. ಇದನ್ನು ನಾವು ಯೂಸೇ ಮಾಡಿಲ್ಲ, ಹಂಗೆ ಇದೆ. ಪಕ್ಕ ತಗೊಂಡು ಹಿಂಗೆ ಇಟ್ಟೋಗೋಳೆ. ಇದನ್ನು ಅವಳು ಯೂಸು ಮಾಡಿಲ್ಲ ಅವಳು ಕೂಡ. ಇದೊಂದು ಜೊತೆ ಹೊಸ ಚಪ್ಪಲಿ ನೋಡಿ. ಇದು ರಘು 2 ಜೊತೆ ತಂದ್ಕೊಟ್ಟಿದ್ದ, ಎಲ್ಲೋ ಹೋಗಿದೆ. ಹೈದ್ರಾಬಾದ್ ಹೋಗೋ ರಘು ತಂದಿರೋದು ಇದು. ಸಿಲ್ವರ್ ಕಲರ್ ಒಂದು, ಈ ಥರ ಗೋಲ್ಡನ್ ಕಲರ್ ಒಂದು ತೊಗೊಂಡಿದ್ದೆ. ಸಿಲ್ವರ್ ಕಲರ್ ಆಡ್ ಮಾಡಿದ್ದಾಯ್ತು. ಇಲ್ಲ, ಕಳ್ದೋಯ್ತಲ್ಲ ಹುಲ್ಗಮ್ಮ ಟೆಂಪಲ್ಗೆ ಹೋದಾಗ. ಹೌದಾ? ಆ್ಯಂಡ್ ಇದು ಕೂಡ ಸ್ಟ್ರೀಟ್ ಸ್ಟೈಲ್ ಸ್ಟೋರ್ ಸ್ಲಿಪ್ಪರೇ ನೋಡಿ. ಎಲ್ಲ ಕಿತ್ತೋಗಿದೆ, ನಂಗೆ ಗೊತ್ತೇ ಇಲ್ಲ, ಬಿಸಾಕ್ಬಿಟ್ಟಿದೆ. ಎಲ್ಲ ನೀರು ಬಿದ್ದು ಅಯ್ಯೋ ದೇವ್ರೇ, ವಾಶ್ ಮಾಡಬೇಕಿದೆ. ಬೂಸ್ಟ್ ಆಗ್ಬಿಟ್ಟಿದೆ, ಬೂಸ್ಟ್ ಹಿಡಿದ್ಬಿಟ್ಟಿದೆ ಸ್ಲಿಪ್ಪರ್. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಹಾಕೊಂಡ್ರೆ. ಸೊ ಬೂಸ್ಟ್ ಹಿಡಿದ್ಬಿಟ್ಟಿದೆ, ವಾಶ್ ಮಾಡಬೇಕು. ಸೊ ಇಷ್ಟೇ ಸದ್ಯಕ್ಕೆ. ಇನ್ನೂ 2 ಜೊತೆ ಕ್ರಾಕ್ಸ್ ಇದೆ. ಒರಿಜಿನಲ್ ಕ್ರಾಕ್ಸ್ ಒಂದಿದೆ, ನಾರ್ಮಲ್ ಕ್ರಾಕ್ಸ್ ಒಂದಿದೆ. ಅದು ಅಲ್ಲಿದೆ, ತೋರಿಸ್ತೀನಿ. ಸೊ ನೋಡಿದ್ರಲ್ಲ, ಕುತ್ಕೊಂಡ್ಬಿಡ್ತೀನಿ. ಇಷ್ಟು ಚಪ್ಪಲಿಗಳ ವಾರಿಸ್ತಾನೆ ನಾವು. ಸೊ ನೋಡಿದ್ರಲ್ಲ, ಇದೇ ನನ್ನ ಸ್ಲಿಪ್ಪರ್ ಕಲೆಕ್ಷನ್ಸ್ ಆ್ಯಂಡ್ ಸ್ಲಿಪ್ಪರ್ ಶೂಸ್ ವಾಟ್ ಎವರ್ ಕಲೆಕ್ಷನ್ಸ್. ಸೊ ನೋಡ್ತಾ ಇದ್ರಲ್ಲ, ಇಷ್ಟ ಆಯಿತಾ? ಯಾವ್ದು ಇಷ್ಟ ಆಯಿತು ನಿಮಗೆ? ಯಾವುದು ಫುಟ್ವೇರ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ಸ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದಿಷ್ಟು ನಂದಾದರೆ ನಂದು ನೋಡಿ, ಇದಿಷ್ಟೇ. ಅಲ್ಲೂ ರಘುದು ನೋಡಿದ್ರೆ ಆಬ್ವಿಯಸ್ಲಿ ನಿಮ್ಮ ತಲೆ ಸುತ್ತುತ್ತೆ. ಅಷ್ಟು ಚಪ್ಪಲಿ ಇದೆ, ಅಷ್ಟು ಶೂಸ್ ಇದೆ ಅವನ ಹತ್ರ. ಆ್ಯಕ್ಚುಲಿ ನೆನೆಲ್ಲ ಒಗ್ದಿದ್ರು, ನಾನು ವೀಡಿಯೋ ಮಾಡ್ಕೋಬೇಕಿತ್ತು, ಮಾಡ್ಕೊಳ್ಳಿಲ್ಲ. ಸೊ ಇದಿಷ್ಟು ನನ್ನ ಕಲೆಕ್ಷನ್ಸ್. ಇನ್ನು ಇದ್ರ ಜೊತೆಗೆ ಇನ್ನೂ 2 ಜೊತೆ ಕ್ರಾಕ್ಸ್ ಇದೆ, ಅದನ್ನು ತೋರಿಸ್ಬಿಡ್ತೀನಿ ಬನ್ನಿ. ನಾನು ಯುಕ್ತಿನ ಹತ್ರ ಜಾಸ್ತಿ ಇಲ್ಲ, ಯಾಕಂದರೆ ಮಕ್ಕಳ ಕಾಲು ಬೇಗ ಬೆಳೀತಾವಲ್ಲ, ಅದಕ್ಕೆ ಅವಳಿಗೆ ಅಷ್ಟೊಂದು ಕೊಡಿಸಿಲ್ಲ. ಇದೊಂದು ಕ್ಯೂಟ್ ಬೂಟ್ಸ್ ಇದೆ ಅವಳಿಗೆ. ಓಕೆ, ಆಮೇಲೆ ಇದೊಂದು ಚಪ್ಪಲಿ ಇದೆ, ಇದೊಂದು ಜೊತೆ ಚಪ್ಪಲಿ ಇದೆ. ಬಟ್ ಇದು ಹಾಕೋಕ್ಕೆ ಬರಲ್ಲ, ಅದಕ್ಕೆ ಮ್ಯಾಕ್ಸಲ್ಲಿ ತೊಗೊಂಡಿರೋದು. ಆಮೇಲೆ ಇದು ಕುಯ್ ಏನೋ ಚಪ್ಪಲಿ. ಆಮೇಲೆ ಇದೊಂದು ಜೊತೆ ಶೂ ಇದೆ. ಆಮೇಲೆ ಇದೊಂದು ಜೊತೆ ಚಪ್ಪಲಿ ಇದೆ. ಅವಳಿಗೆ ಈ ಥರ ಚಪ್ಪಲಿಯಲ್ಲಿ ನಡೆಯೋಕ್ಕೆ ಬರೋಲ್ಲ ಅವಳಿಗೆ, ಎಷ್ಟೊಂದಿಗೆ ಸುಮ್ಮನೆ ತೊಗೊಂಡು ಇಟ್ಕೊಳ್ಳೋಣಾಯಿತು. ಆಮೇಲೆ ಏನಾದರೂ ಗ್ರ್ಯಾಂಡ್ ಡ್ರೆಸ್ಗಳು ಹಾಕೊಂಡಾಗ ಇದೊಂದು ಜೊತೆ ಸ್ಲಿಪ್ಪರ್ ಇಲ್ಲ. ಆಮೇಲೆ ಇದೊಂದು ಜೊತೆ. ಓಕೆ, ಇದಿಷ್ಟು ನಮ್ಮವಾದರೆ ಆಚೆ ಇನ್ನೊಂದಷ್ಟಿದ್ದಾವೆ, ಅದನ್ನು ತೋರಿಸ್ಬಿಡ್ತೀನಿ. ಏನ್ ಮಾಡ್ತಿದ್ಯಾ? ಪೂಜೆ ಮಾಡ್ತಿದ್ಯಾ? ಮಂತ್ರ ಹೇಳಮ್ಮ. ಗುರು ಬ್ರಹ್ಮ ಗುರು ವಿಷ್ಣು ಹೇಳಪ್ಪ ಪ್ಲೀಸ್. ಗುರು ಬ್ರಹ್ಮ ಗುರು ವಿಷ್ಣು ಹೇಳು. ಹೇಳು ಹೇಳು ಹೇಳು. ಚಾಕ್ಲೇಟ್ ಕೊಡಿಸ್ತೀನಿ, ಬಾಯಿ ಹೇಳು. ಗುರು ಬ್ರಹ್ಮ ಗುರು ವಿಷ್ಣು ಹೇಳು. ಹೇಳೆ. ನಾನು ಹೇಳ್ತೀನಿ. ನೀನು ಹೋಗು. ಬಾಯ್ ಬಾಯ್. ಆಯ್ತು. ಎಲ್ಲ ನಮ್ದು ನೋಡಿದ್ರಿ. ನೋಡಿ ರಘುದೆಲ್ಲ ಆ್ಯಕ್ಚುಲಿ ನೆನ್ನೆ ವಾಶ್ ಮಾಡಿ ಇಟ್ಟಿದ್ದಾರೆ. ಇದಿಷ್ಟು. ಆಮೇಲೆ ಇನ್ನೊಂದಷ್ಟು ಶೂಸ್ಗಳು ಸ್ಲಿಪ್ಪರ್ಗಳು ಇದ್ದಾವೆ. ನಾನು ತೆಗೆದು ತೋರ್ಸೋಕ್ಕಾಗಲ್ಲ, ಯಾಕಂದರೆ ಎಣ್ಣೆ ತಾನೇ ತೋರಿಸಿದ್ದಾರೆ. ಇನ್ನೊಂದಷ್ಟು ಇರೋ ವೈಟ್ ಶೂಸೇ ತಗೋತಾನೆ. ಎಷ್ಟೊಂದು ವೈಟ್ ಶೂಸ್ ಇದೆ ಅವ್ರ ಹತ್ರ. ಓಕೆ, ಇದಿಷ್ಟು ನಾವು. ಆಮೇಲೆ ಜಾಗಿಂಗ್ಗೆ ಯೂಸ್ ಮಾಡೋವಂಥ ಶೂ, ಜಾಗಿಂಗ್ಗೆ. ಅದರಿಂದ 2 ಜೊತೆ ಇದೆ ಅಷ್ಟೇ. ಬನ್ನಿ ಲಾಸ್ಟ್ ತೋರಿಸ್ಬಿಡ್ತೀನಿ. ಆಮೇಲೆ ಈ ಶೂಸ್ ಕೂಡ ನಾನು ವಾಕ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ವಾಕ್ ಮಾಡೋಕ್ಕೆ ಜಾಗ್ ಮಾಡ್ತೀನಿ. ಆ್ಯಂಡ್ ಇದು ಆ್ಯಕ್ಚುಲಿ ರಾಧಿನಿ ತೊಗೊಂಡಿರೋ ಸ್ಲಿಪ್ಪರು. ನಮ್ಮನೆ ಒಂಥರ ಎಲ್ಲರೂ ಸೇಮ್ ಫುಟ್ ಅಲ್ವಾ? ಸೇಮ್ ಫುಟ್ ಅಂತಂದರೆ ಎಲ್ಲರಿಗೂ ಸೇಮ್ ಸೈಜ್ ಅಲ್ವಾ? ಎಲ್ಲರೂ ಎಲ್ಲ ಸ್ಲಿಪ್ಪರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಸ್ಲಿಪ್ಪರ್. ಇದು ಮೊನ್ನೆ ಯೂಸ್ ಮಾಡಿದೆ ಇವೆಂಟ್ಗೆ, ಸೊ ಇಲ್ಲೇ ಬಿಟ್ಟಿದ್ದೀನಿ. ಇದೊಂದು ಜೊತೆ ಸ್ಲಿಪ್ಪರ್. ಇದು ದುಡ್ಡು ಕೊಟ್ಟೆ ತೊಗೊಂಡಿದ್ದೆ. ಎಷ್ಟು ಗೊತ್ತಾ?
350 ಏನೋ ಆಗಿಲ್ಲ ಅಷ್ಟೇ. ಆ್ಯಂಡ್ ಇದು ಕ್ರಾಕ್ಸ್, ರಘು ಕೊಡ್ಸಿದ್ದು ಕ್ರಾಕ್ಸ್. ನೋಡ್ತಾ ಇದ್ರಲ್ಲ ಒರಿಜಿನಲ್ ಅಪ್ಪ ಕ್ರಾಕ್ಸ್ ಅಷ್ಟೇ. ನನ್ನ ಜೊತೆ ನನ್ನ ಹತ್ರ ಇರೋದು ಸ್ಲಿಪ್ಪರ್. ನೋಡಿದ್ರಲ್ಲ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್, ಬಾಯ್.